ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾಸ್ ಗ್ಲಿಟ್ಸ್. ಇವತ್ತಿನ ವಿಡಿಯೋದಲ್ಲಿ ಬೇಬಿ ಕಾರ್ನ್ ಫಿಂಗರ್ಸ್ ಹೇಗೆ ಮಾಡೋದಂತ ನೋಡೋಣ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬ ಸುಲಭವಾಗಿ ಮಾಡ್ಕೊಳ್ಬಹುದು. ಸಂಜೆ ಸ್ನ್ಯಾಕ್ಸ್ಗೂ ಮಾಡ್ಬೋದು, ಅಥವಾ ಮನೆಯಲ್ಲಿ ನೋಡಿ ಈ ಸಣ್ಣ ಪುಟ್ಟ ಪಾರ್ಟಿ ಇರುತ್ತೆ ನೋಡಿ, ಮಕ್ಕಳ ಬರ್ತ್ಡೇ ಪಾರ್ಟಿ ಆಗಿರ್ಬೋದು, ಹಾಗೆ ಕಿಟ್ಟಿ ಪಾರ್ಟಿ ಆಗಿರ್ಬೋದು, ಈ ಗೆಟ್ ಟುಗೆದರು ಪಾರ್ಟಿ ಆಗಿರ್ಬೋದು. ಅಂತ ಈ ಸಣ್ಣ ಪುಟ್ಟ ಪಾರ್ಟಿಯಲ್ಲಿ ಸ್ಟಾರ್ಟರ್ ಥರ ಸಹ ನಾವು ಮಾಡ್ಕೊಳ್ಬೋದು. ಅಥವಾ ನೋಡಿ ನಿಮ್ಮ ಮನೆಗೆ ದಿಢೀರಂತೆ ಯಾರಾದರೂ ಗೆಸ್ಟ್ ಬಂದರೆ ಅವರಿಗೆ ರೆಗ್ಯುಲರ್ ಆಗಿ ಬಂದಾಗ ನಾವು ಬಜ್ಜಿ ಬೋಂಡಾ ಆ ಥರದ್ದೆಲ್ಲ ಮಾಡ್ತಿರ್ತೀವಿ. ಈ ಬೇಬಿ ಕಾರ್ನ್ ಫಿಂಗರ್ಸ್ ಮಾಡಿಕೊಟ್ರೆ ಒಂಥರ ಯುನೀಕ್ ಆಗಿರುತ್ತೆ, ಹಾಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳು ಸ್ಕೂಲಿಂದ ಬಂದಾಗ ಏನು ಸ್ನ್ಯಾಕ್ಸ್ ಮಾಡ್ಕೋಬೇಕು ಅಂತ ಯೋಚಿಸಬೇಕಾದ್ರೆ ಇದೊಂದು ಒಳ್ಳೆ ಸ್ನ್ಯಾಕ್ ಅಂತಲೇ ಹೇಳ್ಬಹುದು. ಹಾಗೆ ಇದು ತುಂಬ ಕ್ರಿಸ್ಪಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಇಷ್ಟಪಟ್ಟು ಮಕ್ಕಳು ತಿಂತಾರೆ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವ ಹೊಸ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಮೊದಲೇ ಬರುತ್ತೆ. ಹಾಗೆ ಒಂದು ಲೈಕ್ ಕೊಡಿ, ಇದರಿಂದ ನನಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡಲು ಉತ್ಸಾಹ ಬರುತ್ತೆ. ಇಷ್ಟು ಸುಲಭವಾದ ಬೇಬಿ ಕಾರ್ನ್ ಫಿಂಗರ್ಸ್ ಮಾಡಲು ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡೋಣ. ಮೊದಲಿಗೆ ನೋಡಿ, ಬೇಬಿ ಕಾರ್ನ್ ನಾನು ಒಂದು 10 ತಗೊಂಡಿದ್ದೀನಿ. ಹಾಗೆ ಒಂದು ಬೌಲು ಮೈದಾ ಹಿಟ್ಟು, 1 ಬೌಲು ಕಾರ್ನ್ಫ್ಲೋರು, 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರ್ಧ ಸ್ಪೂನು ಅಚ್ಕಾರದ ಪುಡಿ, 1/4 ಸ್ಪೂನು ಅರಿಶಿಣ ಪುಡಿ, 1/4 ಸ್ಪೂನು ಗರಂ ಮಸಾಲ, 1/4 ಸ್ಪೂನು ಪೆಪ್ಪರ್ ಪುಡಿ, ಹಾಗೆ ಒಂದು ಸ್ವಲ್ಪ ಕರಿಬೇವು. ಈಗ ನೋಡಿ, ಮೊದಲಿಗೆ ನಾವು ಬೇಬಿ ಕಾರ್ನ್ ಸ್ವಲ್ಪ ಬಾಯ್ಲ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ನಾನು ಒಂದು ಕಡಾಯಲ್ಲಿ ನೀರು ಹಾಕಿ ಸ್ವಲ್ಪ ಬಿಸಿ ಆಗಕ್ಕೆ ಬಿಟ್ಟಿದ್ದೀನಿ. ನೋಡಿ, ಇಷ್ಟು ಬಿಸಿ ಆದರೆ ಸಾಕು. ಒಂದು ಸ್ವಲ್ಪ ಬಬಲ್ಸ್ ಬರ್ತಾ ಇದೆ ನೋಡಿ, ಇಷ್ಟು ಬಿಸಿ ಆದರೆ ಸಾಕು. ಅದಕ್ಕೊಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಬೇಬಿ ಕಾರ್ನು ಅಷ್ಟೇ ನೋಡಿ, ಅದೇನು ಸ್ವಲ್ಪ ಸಪ್ಪೆ ಇರುತ್ತಲ್ವ, ಈ ನೀರಲ್ಲಿ ಉಪ್ಪು ಹಾಕಿದರೆ ಅದು ಸ್ವಲ್ಪ ಉಪ್ಪು ಹಿಡ್ಕೊಳುತ್ತೆ ಅಂತ. ಈ ಥರ ನೋಡಿ ಒಂದು 5 ಮಿನಿಟ್ಸು ಸ್ವಲ್ಪ ಬೇಯಿಸ್ಕೊಳ್ಬೇಕು. ಯಾಕಂದರೆ ನೋಡಿ, ನಾವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿದಾಗ ಒಳಗಡೆ ಸ್ವಲ್ಪ ಗಟ್ಟಿಯಾಗಿರುತ್ತೆ, ಅಷ್ಟು ಟೇಸ್ಟ್ ಅನಿಸಲ್ಲ. ಹಾಗಾಗಿ ಒಂದು 5 ಮಿನಿಟ್ಸು ನಾವು ಬಾಯ್ಲ್ ಮಾಡ್ಕೊಂಡ್ಬಿಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಳಗಡೆನೂ ಮಸಾಲೆ ಎಲ್ಲ ಹೀರ್ಕೊಳ್ಳುತ್ತೆ, ಅದೊಂಥರ ಇನ್ನೊಂದು ಸ್ವಲ್ಪ ಸಾಫ್ಟ್ ಆಗುತ್ತಲ್ಲ. ನೋಡಿ, ಇಷ್ಟು ಸಾಕು, 5 ಮಿನಿಟ್ಸ್ ಸಾಕು, ಅದಕ್ಕಿಂತ ಜಾಸ್ತಿ ಏನು ಬೇಯಿಸ್ಕೊಳ್ಬೇಡಿ. ನೋಡಿ, ಅದನ್ನೆಲ್ಲ ಒಂದು ನೀರೆಲ್ಲ ಫಿಲ್ಟರ್ ಮಾಡಿ ಚೆನ್ನಾಗಿ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳಿ. ಈ ಕಡೆ ನೋಡಿ, ನಾವು ಒಂದು ಬೌಲಲ್ಲಿ ಅದ್ರದ್ದು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ಒಂದು ಕಪ್ಪು ಮೈದಾ ಹಿಟ್ಟು ಹಾಕಿದ್ದೀನಿ, ಈಗ 1 ಕಪ್ಪು ಕಾರ್ನ್ಫ್ಲೋರ್ ಹಾಕಿದ್ದೀನಿ. ನೋಡಿ, ಅಚ್ಕಾರದ ಪುಡಿ, ಹಾಗೆ ಅರಿಶಿಣ, ಗರಂ ಮಸಾಲ, ಹಾಗೆ 1/4 ಸ್ಪೂನು ಪೆಪ್ಪರ್ ಪೌಡ್ರು, 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಅರ್ಧ ಸ್ಪೂನು ಉಪ್ಪು ನೋಡಿ ನೀವು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಕರಿಬೇವು, ಅದೊಂದು ಸ್ವಲ್ಪ ಹಿಂಗೆ ಕಟ್ ಮಾಡ್ಕೊಂಬಿಟ್ಟು ಹಾಕ್ಬಿಡಿ, ಚೆನ್ನಾಗಿರುತ್ತೆ. ನೋಡಿ, ಎಲ್ಲನೂ ಒಟ್ಟಿಗೆ ಹಾಕಿ ಅದಕ್ಕೆ 1 ಸ್ಪೂನ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಕ್ರಿಸ್ಪಿಯಾಗಿ ಒಂದು ಸ್ವಲ್ಪ ಬರುತ್ತೆ ಅಂತ. ನೋಡಿ, 1 ಬೌಲ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಂಡು ಕಲಸಿಬಿಟ್ಟು ನೋಡ್ಕೊಂಡು ಹಾಕ್ಕೊಳ್ಳೋಣ. ಒಟ್ಟಿಗೆ ಹಾಕ್ಬಿಟ್ರೆ ಮತ್ತೆ ಬ್ಯಾಟರು ಸ್ವಲ್ಪ ತೆಳು ಆಗಿಬಿಡುತ್ತೆ. ನೋಡಿ, ಇನ್ನೂ ಸ್ವಲ್ಪ ನೀರು ಬೇಕನ್ನಿಸ್ತು. ನೋಡಿ, ಎಲ್ಲನೂ ಈ ಥರ ಏನು ಹಿಟ್ಟಲ್ಲಿ ಲಮ್ಸ್ ಇರಬಾರ್ದು, ಆ ಥರ ಗಂಟುಗಳಿಲ್ಲಾರ್ದಂಗೆ ನೀವು ಚೆನ್ನಾಗಿ ಅದನ್ನು ಬೀಟ್ ಮಾಡಿ. ಈ ಥರ ಸ್ವಲ್ಪ ಕಲಿಸ್ತಾ ಇರಬೇಕು. ನೋಡಿ, ವಿಸ್ಕರ್ಲಿಂದ ಕಲಿಸ್ಬಿಟ್ರೆ ನೀಟಾಗಿ ಏನು ಲಮ್ಸೇ ಬರಲ್ಲ ನಿಮಗೆ. ಇಷ್ಟು ಇರಬೇಕು ಸ್ವಲ್ಪ ಕನ್ಸಿಸ್ಟೆನ್ಸಿ. ಈಗ ನೋಡಿ, ನಾನು ಎಣ್ಣೆ ಬಿಸಿ ಆಗಕ್ಕೆ ಇಟ್ಟಿದ್ದೀನಿ, ಯಾಕಂದರೆ ಡೀಪ್ ಫ್ರೈ ಮಾಡಬೇಕಲ್ವ. ಡೀಪ್ ಫ್ರೈ ಮಾಡೋಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ನೀವು ತಗೊಳ್ಳಿ. ಈಗ ನೋಡಿ, ಎಣ್ಣೆ ಬಿಸಿಯಾಗಿದೆ. ಒಂದೊಂದೇ ನೋಡಿ ಹಿಟ್ಟಲ್ಲಿ ಈ ಥರ ಡಿಪ್ ಮಾಡಿ. ನೋಡಿ, ಬಿಸಿಯಾಗಿರೋ ಎಣ್ಣೆಗೆ ಹಾಕ್ಕೊಳ್ಳಿ. ಒಂದ್ಸಲ ಎಣ್ಣೆ ಬಿಸಿ ಆದಮೇಲೆ ನೀವು ಒಂದು ಸ್ವಲ್ಪ ಮೀಡಿಯಮ್ ಮಾಡ್ಕೊಂಬಿಡಿ ಎಣ್ಣೆ, ಯಾಕಂದರೆ ಮೇಲ್ಗಡೆ ಬೇಗ ನಿಮಗೆ ಫ್ರೈ ಆಗಿಬಿಡುತ್ತೆ, ಒಳಗಡೆ ಎಲ್ಲ ಸ್ವಲ್ಪ ಫ್ರೈ ಆಗಿರಲ್ಲ. ಹಾಗಾಗಿ ನೋಡಿ, ಒಂದೊಂದಾಗೆ ಹಾಕ್ಕೊಳ್ಳಿ ಎಣ್ಣೆಗೆ.
ಅದು ಒಂದು ಸ್ವಲ್ಪ ಮೇಲ್ಗಡೆ ನೋಡಿ ನಿಮಗೆ ಬಬಲ್ಸ್ ಥರ ಕಾಣಿಸುತ್ತಲ್ಲ, ಅದು ಹೋಗೋವರೆಗೂ ನೀವೇನು ಕೈ ಆಡ್ಸಕ್ಕೆ ಹೋಗಬೇಡಿ. ಈ ಥರ ಅಂಟ್ಕೊಂಡಿರುತ್ತೆ, ಬಟ್ ಆಮೇಲೆ ನೋಡಿ ಬಿಡಿ ಬಿಡಿ ಆಗುತ್ತೆ, ಏನು ತೊಂದರೆ ಇಲ್ಲ. ನೋಡಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ನೀವು ಫ್ರೈ ಮಾಡ್ಕೊಳ್ಬೇಕು. ತುಂಬ ಟೇಸ್ಟಿಯಾಗಿರುತ್ತೆ, ಎಷ್ಟು ಕ್ರಿಸ್ಪಿಯಾಗಿರುತ್ತೆ. ಬೇಬಿಕಾರ್ನ್ ಅಲ್ಲಿ ನೋಡಿ ಸುಮಾರು ಡಿಶಸ್ ಮಾಡ್ತಾರೆ. ಬೇಬಿಕಾರ್ನ್ ಮಂಚೂರಿಯನು ಮಾಡ್ತಾರೆ, ಬೇಬಿಕಾರ್ನ್ ಪಲಾವ್ ಮಾಡ್ತಾರೆ, ಬೇಬಿಕಾರ್ನ್ ಫ್ರೈಡ್ ರೈಸ್ ಮಾಡ್ತಾರೆ, ಬೇಬಿಕಾರ್ನ್ ಫ್ರೈ ಅಂತ ಮಾಡ್ತಾರೆ, ಬೇಬಿಕಾರ್ನ್ ಪೆಪ್ಪರ್ ಫ್ರೈ ಅಂತ ಮಾಡ್ತಾರೆ. ಸುಮಾರು ಮಾಡ್ಕೊಳ್ಬೋದು, ಎಲ್ಲಾನು ಟೇಸ್ಟಿಯಾಗಿರುತ್ತೆ ಈ ಬೇಬಿಕಾರ್ನ್ದು. ನೋಡ್ತಿರ್ಬೋದು ಇಷ್ಟು ಕಲರ್ ಚೇಂಜ್ ಆದರೆ ಇನ್ನೇನು ಆಗ್ತಾ ಇದೆ. ನೋಡಿ ಇಷ್ಟ ಆದರೆ ಸಾಕು, ತೆಗೆದು ಒಂದು ಪ್ಲೇಟಿಗೆ ಹಾಕೊಳ್ಳಿ. ನೋಡ್ತಿರ್ಬೋದು ಬೇಬಿಕಾರ್ನ್ ಫಿಂಗರ್ಸ್ ರೆಡಿಯಾಗಿದೆ. ಕ್ರಿಸ್ಪಿ ಆದ ಬೇಬಿಕಾರ್ನ್ ಫಿಂಗರ್ಸ್ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕಲರ್ ನೋಡಿ, ಹಾಗೆ ಅದ್ರ ಟೆಕ್ಸ್ಚರ್ ನೋಡಿ. ಮೇಲ್ಗಡೆ ನಾವು ಪ್ಲೇಟಿಗೆ ಹಾಕಿದರೆ ಅದ್ರ ಸೌಂಡೇ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಇದು ಮಕ್ಕಳು ಕೊಡೋದಾದರೆ ಟೊಮೊಟೊ ಸಾಸ್ ಜೊತೆಗೆ ಕೊಡ್ಬೋದು. ನಾನು ಮೈನೀಸ್ ಸಾಸ್ ಜೊತೆಗೆ ಸರ್ವ್ ಮಾಡಿದ್ದೀನಿ. ನಿಮಗೆ ಯಾವ ಸಾಸ್ ಬೇಕೋ ಆ ಸಾಸ್ ಜೊತೆಗೆ ತಿನ್ಕೊಳ್ಬೋದು. ಯಾವಾಗಲೂ ರೆಗ್ಯುಲರ್ ಆಗಿ ಬಜ್ಜಿ ಬೋಂಡ ಮಾಡ್ಕೊಂಡು ತಿನ್ನೋ ಬದಲಿಗೆ ಈ ಥರ ಬೇಬಿಕಾರ್ನ್ ಫಿಂಗರ್ಸ್ ಮಾಡಿ ಒಂಥರ ಯುನೀಕ್ ಆಗಿರುತ್ತೆ, ಟೇಸ್ಟು ಚೇಂಜ್ ಇರುತ್ತೆ. ಹೀಗೆ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಕೊಡಿ, ಹಾಗೆ ಕಮೆಂಟಲ್ಲಿ ಹೇಗೆ ಬಂತು ಅಂತ ನೀವು ತಿಳಿಸಿ. ನೆಕ್ಸ್ಟ್ ಒಂದು ಯುನೀಕ್ ಆದ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.